ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಮನಸ್ಮಿತಾ. ಸಿಸರಿನ್ ಡೆಲಿವರಿ ಆದ್ಮೇಲೆ ಯಾವ್ಯಾವ ತರ ಫುಡ್ ನ ತಗೋಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಕೂಡ ಹೇಳಿರ್ತಾರೆ. ಹಾಗೆ ಮನೆಯಲ್ಲಿ ಅಮ್ಮ, ಈ ಅಜ್ಜಿ ಕಾಲದಿಂದಲೂ ಒಬ್ಬೊಬ್ರದ್ದು ಒಂದೊಂದ್ ತರ ಫುಡ್ ಇರುತ್ತೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದ್ ತರ ಫುಡ್ ನ ಅವರ ಒಂದು ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ. ಬಾಣಂತಿಗೆ ಇದೇ ತರ ಆಹಾರ ಕೊಡಬೇಕು ಅಂತ. ಆ ತರ ಅಮ್ಮ, ಅಜ್ಜಿ ಅವರಿಂದ ನಾವು ಫಾಲೋ ಮಾಡ್ತೀವಿ. ಆದ್ರೆ ಸಿಸರಿನ್ ಡೆಲಿವರಿ ಆದಮೇಲೆ ಯಾವ್ಯಾವ ಫುಡ್ನ ತಗೋಬಾರ್ದು ಅನ್ನೋದು ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇಲ್ಲಿ ಯಾವ್ಯಾವ ಫುಡ್ನ ತಗೋಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದೇ ಥರ ಯಾವ್ಯಾವ ಫುಡ್ನ ಅವಾಯ್ಡ್ ಮಾಡಬೇಕು ಮಗುವಿನ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು, ಹಾಗೆ ತಾಯಿಯ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು, ಯಾವ್ಯಾವ ಫುಡ್ಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಸಿ ಸೆಕ್ಷನ್ ಡೆಲಿವರಿ ಆದಮೇಲೆ ಬಾಣಂತಿಯರು ಯಾವ ಯಾವ ಆಹಾರನ ಅವಾಯ್ಡ್ ಮಾಡಬೇಕು, ಯಾವ್ಯಾವ ಆಹಾರನ ಅವಾಯ್ಡ್ ಮಾಡೋದ್ರಿಂದ ಅವರ ಆರೋಗ್ಯಕ್ಕೂ ಹಾಗೆ ಮಗುವಿನ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಿ ಸೆಕ್ಷನ್ ಡೆಲಿವರಿ ಆದ್ಮೇಲೆ ಬಾಣಂತಿಯರು ಅವಾಯ್ಡ್ ಮಾಡಬೇಕಾಗಿರುವಂತಹ ಮೊದಲನೇ ಫುಡ್ ಬಂದ್ಬಿಟ್ಟು ಬೇಳೆಕಾಳುಗಳು. ಹೌದು, ಬೇಳೆಕಾಳುಗಳನ್ನ ನಾವು ಸಿ ಸೆಕ್ಷನ್ ಡೆಲಿವರಿ ಆದ್ಮೇಲೆ ಬಾಣಂತಿಯರು ಅವಾಯ್ಡ್ ಮಾಡಬೇಕು. ಅವನ್ನ ಅವಾಯ್ಡ್ ಮಾಡೋದ್ರಿಂದ ತಾಯಿಗೆ ಮತ್ತೆ ಮಗುವಿಗೆ ಒಳ್ಳೆಯದು. ಇದೇನಪ್ಪ, ಬೇಳೆಕಾಳುಗಳಲ್ಲಿ ತುಂಬಾನೇ ಪ್ರೋಟೀನ್ ಇರುತ್ತೆ. ಅಂದ್ರೆ ಮಗುವಿಗೆ ಒಂದು ಹಾಲಿನ ಮುಖಾಂತರ ಪ್ರೋಟೀನ್ಸ್ ಎಲ್ಲ ಹೋಗುತ್ತೆ. ಪ್ರೋಟೀನ್ ತುಂಬಾ ಒಳ್ಳೇದಲ್ವಾ ಅಂತ ನಿಮ್ಮ ತಲೆಯಲ್ಲಿ ಬಂದಿರ್ಬೋದು. ಬಟ್ ಹೌದು, ಬೇಳೆಕಾಳುಗಳಲ್ಲಿ ಇವಾಗ ಕಡಲೆಬೇಳೆ ಆಗಿರ್ಬೋದು ಅಥವಾ ಹೆಸರು ಬೇಳೆ, ಈ ಥರ ಎಲ್ಲ ಒಂದು ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಜಾಸ್ತಿನೇ ಇರುತ್ತೆ. ಆದರೆ ಸಿ ಸೆಕ್ಷನ್ ಆದಂತಹ ತಾಯಂದಿರು ಆ ಬೇಳೆಕಾಳುಗಳನ್ನ ತಗೊಳೋದ್ರಿಂದ ಅವರಿಗೆ ಅಜೀರ್ಣ ಸಮಸ್ಯೆ ಉಂಟಾಗುತ್ತೆ. ಅವರ ಅವರ ಡೈಜೆಷನ್ ಸಿಸ್ಟಮ್ ಏನಿದೆ ಅದು ರಿಕವರ್ ಆಗಿರೋದಿಲ್ಲ ಸಿ ಸೆಕ್ಷನ್ ಆಗಿರೋದ್ರಿಂದ. ಸೊ ಅವ್ರಿಗೆ ಆ ಒಂದು ಬೇಳೆಕಾಳುಗಳನ್ನ ಜೀರ್ಣ ಮಾಡ್ಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. ಸೊ ಅದರಿಂದ ಏನಾಗ್ಬಿಡುತ್ತೆ, ಡೈಜೆಷನ್ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ, ಅಜೀರ್ಣ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಅಲ್ದಲೇನೆ ಒಂಥರ ಹೊಟ್ಟೆ ಉಬ್ರ ಸ್ಟಾರ್ಟ್ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು. ತಾಯಿಗೆ ಮಾತ್ರ ಈ ಥರ ಸಮಸ್ಯೆಗಳಾಗೋದಲ್ಲ, ಮಗುವಿಗೂ ಕೂಡ ಈ ಥರ ಸಮಸ್ಯೆಗಳಾಗುತ್ತೆ. ಆದ್ದರಿಂದ ಬೇಳೆಕಾಳುಗಳನ್ನ ಮೊದಲು ಅಟ್ಲೀಸ್ಟ್ ಒಂದು 40 ದಿನ ಅಂತೂ ಅವಾಯ್ಡ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಅಟ್ಲೀಸ್ಟ್ ಕಡೆ ಪಕ್ಷ 2-3 ವಾರನಾದ್ರೂ ಆಯ್ತು ಬೇಳೆಕಾಳುಗಳನ್ನ ಸ್ಟ್ರಿಕ್ಟ್ ಆಗಿ ಅವಾಯ್ಡ್ ಮಾಡೋದ್ರಿಂದ ತಾಯಿ ಮತ್ತೆ ಮಗುವಿಗೆ ಒಳ್ಳೆಯದು. ಎರಡನೇದಾಗಿ ಸಿಟ್ರಿಕ್ ಆಸಿಡ್ ಇರುವಂತಹ ಫ್ರೂಟ್ಸ್ಗಳು, ಫಾರ್ ಎಕ್ಸಾಂಪಲ್ ಲೆಮನ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಈ ತರ ಫ್ರೂಟ್ಸ್ಗಳೆಲ್ಲ ಏನಿದೆ ಸಿಟ್ರಿಕ್ ಆಸಿಡ್ ಇರುವಂತಹ ಫ್ರೂಟ್ಗಳು, ಅವರಲ್ಲಿ ಒಂದು ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಅಂಥದನ್ನ ಬಾಣಂತಿಯರು ತೆಗೆದುಕೊಂಡಾಗ ಏನಾಗುತ್ತೆ, ಅವರಿಗೆ ಹುಳಿ ತೇಗು, ಹಾಗೆ ಹೊಟ್ಟೆಯಲ್ಲಿ ಉಬ್ಬರ, ಹಾಗೆ ಇನ್ನು ಅಜೀರ್ಣ ಸಮಸ್ಯೆಗಳು. ಈ ತಾಯಿಗಷ್ಟೇ ಅಲ್ಲ ಇದರಿಂದ ಸಮಸ್ಯೆ ಆಗೋದು, ಮಗುವಿಗೂ ಕೂಡ ಇದರಿಂದ ಸಮಸ್ಯೆಗಳಾಗುತ್ತೆ. ಅದರಿಂದ ಬಾಣಂತಿಯರು ತಗೊಳ್ಕೊಳ್ಳುವಂಥ ಆಹಾರ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಇದು ನಿಮಗಷ್ಟೇ ಅಲ್ಲ, ಮಗುವಿನ ಒಂದು ಬಗ್ಗೆನೂ ಕಾಳಜಿನ ವಹಿಸ್ಬಿಟ್ಟು ನಾವು ಎಲ್ಲ ಫುಡ್ನು ತಗೋಬೇಕು. ಇಲ್ಲಿ ಮಗುವಿನ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮೂರನೇದಾಗಿ ಗೆಡ್ಡೆ ಗೆಣಸುಗಳು, ಸ್ವೀಟ್ ಪೊಟ್ಯಾಟೊ ಆಗಿರ್ಬೋದು, ಪೊಟ್ಯಾಟೊ ಆಲೂಗಡ್ಡೆ ಆಗಿರ್ಬೋದು, ಕ್ಯಾರೆಟ್, ಕ್ಯಾಬೇಜು, ಬ್ರೋಕಾಲಿ, ಈ ಥರ ಏನು ವೆಜಿಟೇಬಲ್ಸ್ಗಳಿದೆಯಲ್ಲ, ಈ ಕೆಲವೊಂದು ವೆಜಿಟೇಬಲ್ಸ್ಗಳನ್ನ, ಇದರಲ್ಲೂ ಎಕ್ಸ್ಪೆಷಲಿ ಈ ಆಲೂಗಡ್ಡೆ, ಈ ಕ್ಯಾರೆಟ್, ಕ್ಯಾರೆಟ್ನಲ್ಲಿ ಆ್ಯಕ್ಚುಲಿ ಕ್ಯಾರೆಟ್ ಹೆಲ್ತಿಗೆ ತುಂಬ ಒಳ್ಳೆಯದೆ. ಬಟ್ ಈ ಒಂದು ಸಿ ಸೆಕ್ಷನ್ ಡೆಲಿವರಿ ಆದಮೇಲೆ ಕನಿಷ್ಠ 2-3 ವಾರನಾದರೂ ಇದನ್ನು ಅವಾಯ್ಡ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು. ಇದನ್ನು ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೆಯದು. ಬರೀ ನಿಮಗಷ್ಟೇ ಅಲ್ಲ, ಮಗುವಿಗೂ ಕೂಡ ತುಂಬಾನೇ ಒಳ್ಳೆಯದು. ಏನಾಗುತ್ತೆ, ಇದು ಜೀರ್ಣ ಆಗುವಂತಹ ತುಂಬ ಟೈಮ್ ತಗೊಳುತ್ತೆ. ಇದೇನು ಜೀರ್ಣ ಆಗಲಿಕ್ಕೆ ಈ ಆಲೂಗಡ್ಡೆ ಆಗಿರ್ಬೋದು ಅಥವಾ ಸ್ವೀಟ್ ಪೊಟ್ಯಾಟೊ ಆಗಿರ್ಬೋದು, ಈ ಥರ ಏನು ಗೆಡ್ಡೆ ಗೆಣಸು ತರಕಾರಿಗಳಿದೆಯಲ್ಲ, ಅವುಗಳು ನಮ್ಮ ದೇಹದಲ್ಲಿ ಜೀರ್ಣ ಆಗೋದಕ್ಕೆ ತುಂಬಾನೇ ಸಮಯ ತೆಗೆದುಕೊಳ್ಳುತ್ತೆ. ಆದರೆ ಸಿ ಸೆಕ್ಷನ್ ಆಗಿರುವಂತಹ ತಾಯಿಗೆ ಅಷ್ಟೊಂದು ಬೇಗ ಅದನ್ನೆಲ್ಲ ಜೀರ್ಣ ಮಾಡುವಂಥ ಒಂದು ಶಕ್ತಿ ಇರೋದಿಲ್ಲ. ಸೊ ಇದು ತಾಯಿಗೂ ಕೂಡ ಒಂದು ಕೆಟ್ಟ ಪರಿಣಾಮನ ಬೀರುತ್ತೆ, ಮಗುವಿಗೂ ಕೂಡ ಒಂದು ಕೆಟ್ಟ ಪರಿಣಾಮನ ಬೀರುತ್ತೆ. ಅದರಿಂದ 2-3 ವಾರನಾದರೂ ಆಯಿತು ಈ ಒಂದು ಫುಡ್ನ ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೆಯದು. 4ನೇದು, ತುಂಬಾನೇ ತಂಪಾಗಿರುವಂತಹ ಆಹಾರ ಆಗಿರ್ಬೋದು, ಪಾನೀಯ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಈ ಜ್ಯೂಸ್ಗಳು,
ಬಾಣಂತಿಯರಿಗೂ ಹಣ್ಣಿನ ಜ್ಯೂಸ್, ಅದರಲ್ಲಿ ಫ್ರೆಶ್ ಹಣ್ಣಿನ ಜ್ಯೂಸ್ ಕುಡಿಯೋದು ತುಂಬಾ ಒಳ್ಳೆಯದು. ಆದರೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿರೋದಾಗಿರಲಿ ಅಥವಾ ಐಸ್ ಕ್ಯೂಬ್ಗಳನ್ನ ಹಾಕ್ಕೊಂಡು ತುಂಬಾ ತಣ್ಣಗಿರುವಂತಹ ಜ್ಯೂಸ್ ಆಗಿರಲಿ ಅಥವಾ ಮೊಸರು ಫ್ರಿಜ್ಜಲ್ಲಿ ಇಟ್ಟಾಗ ಅದೊಂದು ತುಂಬ ಕೋಲ್ಡ್ ಆಗಿರುತ್ತಲ್ಲ, ಆ ಥರ ಒಂದು ಕೋಲ್ಡ್ ಇರುವಂಥ ಐಟಮ್ಸ್ನ ಯೂಸ್ ಮಾಡಬಾರ್ದು. ಇದರಿಂದನೂ ಕೂಡ ತಾಯಿಗೂ ಹಾಗೆ ಮಗುವಿಗೂ ಕೂಡ ಡೈಜೆಷನ್ ಪ್ರಾಬ್ಲಮ್ ಉಂಟಾಗುತ್ತೆ. ಇವಾಗ ಎಲ್ಲ ಫುಡ್ಡು ಎಲ್ಲ ಬಿಸಿ ಬಿಸಿ ತೊಗೊತಾ ಇರ್ತಾರೆ ಅಲ್ವಾ. ಸಡನ್ನಾಗಿ ಈ ಒಂದು ಫುಲ್ಲು ಕೋಲ್ಡ್ ಆಗಿರುವಂತಹ ಫುಡ್ನ ತೊಗೊಳೋದ್ರಿಂದ ಬಾಡಿನಲ್ಲಿ ಭಾಳನೇ ಒಂದು ಕೆಟ್ಟ ಪರಿಣಾಮನ ಬೀರುತ್ತೆ ತಾಯಿ ಮತ್ತು ಮಗುವಿಗೂ ಇಬ್ಬರಿಗೂ ಕೂಡ ಇದು ಒಳ್ಳೆಯದಲ್ಲ. ಅದರಿಂದ ಆದಷ್ಟು ಒಂದು ರೂಮ್ ಟೆಂಪ್ರೇಚರ್ನಲ್ಲಿ ಇರುವಂತಹ ಫುಡ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು ಅಥವಾ ಮೊಸರು, ಅದನ್ನು ರೂಮ್ ಟೆಂಪ್ರೇಚರ್ ಈ ಒಂದು ಇದರಲ್ಲಿ ನಾವು ತಗೋಬೇಕು. ತುಂಬಾ ಕೋಲ್ಡ್ ಆಗಿರುವಂತಹ ಯಾವುದೇ ಪದಾರ್ಥಗಳನ್ನ ತಾಯಿ ತಗೋಬಾರ್ದು ಸಿ-ಸೆಕ್ಷನ್ನ ನಂತರ. 5ನೇದಾಗಿ ಸ್ಪೈಸಿ ಫುಡ್. ಇವಾಗ ಏನಾಗ್ಬಿಡುತ್ತೆ, ಪ್ರೆಗ್ನೆಂಟಲ್ಲಿ ಬೈಕೆ ಇರುತ್ತೆ, ತುಂಬಾ ಸ್ಪೈಸಿ ಎಲ್ಲ ತಿಂತಾ ಇರ್ತೀವಿ, ಸ್ವೀಟ್ಸು ಕ್ರೇವಿಂಗ್ಸ್ ಎಲ್ಲ ಇರುತ್ತೆ. ಸೊ ಆ ಟೈಮ್ನಲ್ಲೆಲ್ಲ ಚೆನ್ನಾಗಿ ತಿಂದಿರ್ತೀವಿ. ಬಟ್ ಬಾಣಂತಿ ಟೈಮ್ನಲ್ಲಿ 100% ಸ್ಪೈಸಿ ಫುಡ್ನೆಲ್ಲ ತಿನ್ನೋದು ತುಂಬಾ ಕೆಟ್ಟದ್ದು. ಸೊ ಅದನ್ನು ಮಸ್ಟ್ ಆ್ಯಂಡ್ ಶುಡ್ ನಾವು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಸ್ಪೈಸಿ ಫುಡ್ ತಗೊಳೋದ್ರಿಂದ ಅದರಲ್ಲೂ ಎಕ್ಸ್ಪೆಷಲಿ ಸಿ-ಸೆಕ್ಷನ್ ಆದಮೇಲೆ ಏನಾಗುತ್ತೆ, ಅದರಲ್ಲಿ ಒಂದು ಸ್ಪೈಸಿ ಖಾರ ಎಲ್ಲ ಇರುತ್ತೆ ಅಲ್ವಾ. ಸೊ ಹೊಟ್ಟೆ ಉಬ್ಬರ ಸ್ಟಾರ್ಟ್ ಆಗೋದು, ಹಾಗೆ ಅಜೀರ್ಣ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ಕು, ಬ್ಲೋಟಿಂಗ್, ಈ ಥರ ಸಿಕ್ಕಾಬಟ್ಟೆ ಸಮಸ್ಯೆಗಳು ಇದರಿಂದ ಸ್ಟಾರ್ಟ್ ಆಗುತ್ತೆ. ಸೊ 100% ಎಲ್ಲ ಸಿ-ಸೆಕ್ಷನ್ ಆಗಿರುವಂಥ ತಾಯಂದಿರು ಅಂದರೆ ನಾರ್ಮಲಿ ಎಲ್ಲ ಬಾಣಂತಿಯರು ಈ ಸ್ಪೈಸಿ ಫುಡ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಆದಷ್ಟು ಪೂರ್ತಿ ಸ್ಪೈಸಿ ಕಡಿಮೆನೇ ತಿನ್ನಿ. ಅಷ್ಟೇ ಅಲ್ಲ, ಸ್ಪೈಸಿ ಫುಡ್ನ ತಾಯಿ ತಗೊಳೋದ್ರಿಂದ ತಾಯಿ ಕೊಡುವಂತಹ ಹಾಲಿನಲ್ಲಿ ಕೂಡ ಆ ಒಂದು ಹಾಲಿನ ಟೇಸ್ಟ್ ಕೂಡ ವ್ಯತ್ಯಾಸ ಆಗುತ್ತೆ. ಈ ಥರ ಫುಡ್ನ ನಾವು ತಗೊಳೋದ್ರಿಂದ ಮಗುವಿಗೆ ಒಂದು ಹಾಲಿನಲ್ಲಿ ಟೇಸ್ಟ್ ವ್ಯತ್ಯಾಸ ಆಗೋದ್ರಿಂದ ಮಗು ಕೂಡ ಹಾಲನ್ನ ಕುಡಿಲಿಕ್ಕೆ ನಿರಾಕರಿಸ್ಬೋದು. ಮತ್ತು ಮಗುವಿಗೂ ಕೂಡ ಅಜೀರ್ಣ ಸಮಸ್ಯೆಗಳು, ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು, ಈ ಥರ ಸಮಸ್ಯೆಗಳು ಶುರುವಾಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸ್ಪೈಸಿ ಫುಡ್ಗಳನ್ನ ಅವಾಯ್ಡ್ ಮಾಡಲೇಬೇಕು, ಅದನ್ನ ತಿನ್ನಲೇಬಾರ್ದು. ಸ್ವಲ್ಪ ಸ್ಪೈಸಿ ಫುಡ್ ಅಷ್ಟೇ ತಿನ್ನಬೇಕು. ಅಂದರೆ ಸ್ವಲ್ಪ ಲೈಕ್ ಪೆಪ್ಪರು, ಜೀರಾ ಇದೆಲ್ಲ ಬಂದುಬಿಟ್ಟು ತುಂಬಾ ಒಳ್ಳೆಯದು. ಆದರೆ ಸಿ-ಸೆಕ್ಷನ್ ಆಗಿರುವಂಥವ್ರಿಗೆ ಸ್ವಲ್ಪ ಅದನ್ನು ಕೂಡ ಅವಾಯ್ಡ್ ಮಾಡಬೇಕು. ಓಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಹಾಗೆ ಇಂತಹ ಒಂದು ಉಪಯುಕ್ತ ಮಾಹಿತಿಗೋಸ್ಕರ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.